ಜೈ ಹಿಂದ್ ಸೋಲ್ಜರ್ಸ್ ಎಲ್ಲರನ್ನ ಅಪ್ಕಮಿಂಗ್ ಸೈನಿಕರಿಗೆ ಯಾರೆಲ್ಲ ಅಗ್ನಿವೀರ್ ಎಕ್ಸಾಮ್ ಅನ್ನ ಪಾಸ್ ಆಗಿದಿರಲ್ಲ ಸೊ ನೆಕ್ಸ್ಟ್ ಅಗ್ನಿವೀರ್ ಅಪ್ಲಿಕೇಶನ್ ಅನ್ನ ಕಾಯ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಪ್ರತಿಯೊಂದು ಸರ್ ಆಲ್ರೆಡಿ ಎಕ್ಸಾಮ್ ಕ್ಲಿಯರ್ ಮಾಡಿದೀನಿ ಸರ್. ಈಗ ರ್ಯಾಲಿಗೆ ಹೋಗ್ಬೇಕಾದ್ರೆ ದಾಖಲಾತಿಗಳನ್ನ ಏನೆಲ್ಲ ತೆಗೆಸ್ಕೋಬೇಕು ಸರ್, ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿಯೊಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಸರ್ ಅಗ್ನಿವೀರ್ ಫಿಸಿಕಲ್ ಗೆ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಏನ್ ತಗೊಂಡು ಹೋಗ್ಬೇಕು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಸರ್ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಒಂದು ರಿಕ್ವೆಸ್ಟ್ ಅನ್ನ ಕೇಳ್ತಾ ಇದ್ರಿ. ಸೊ ನಾನು ಬಿಜಿ ಇರುವ ಕಾರಣದಿಂದ ನಿಮ್ಗೆ ಯಾವುದೇ ತರ ಇದ್ರ ಬಗ್ಗೆ ಡಾಕ್ಯುಮೆಂಟ್ ಗಳ ಬಗ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ಬೇಕು. ಸೊ ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಿರ್ತಕ್ಕಂಥದ್ದು ನಿಮ್ಮ ಅಡ್ಮಿಟ್ ಕಾರ್ಡ್ ದಲ್ಲೇನೆ ಕೊಟ್ಟಿದಾರ ಇಷ್ಟೆಲ್ಲ ಡಾಕ್ಯುಮೆಂಟ್ ಗಳು ಬೇಕಂತ ಹೇಳಿ. ಸೊ ಅದನ್ನು ನಿಮ್ಗೆ ರಿಯಲ್ ಆಗಿನೇ ಸೊ ಅಡ್ಮಿಟ್ ಕಾರ್ಡ್ ಅನ್ನ ಓಪನ್ ಮಾಡಿಬಿಟ್ಟು ಅದನ್ನೇ ನಿಮ್ಗೆ ತೋರಿಸ್ತೀನಿ. ಸೊ ಅದರಲ್ಲಿ ಏನೆಲ್ಲ ದಾಖಲಾತಿಗಳು ಬೇಕಾಗ್ತಾವು, ನೆಕ್ಸ್ಟ್ ಏನ್ ಮಿಸ್ಟೇಕ್ ಇದ್ರೆ ನಡೆಯೋದಿಲ್ಲ ಅನ್ನೋದನ್ನ ಕನ್ಫರ್ಮ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಯಾರು ಕೂಡ ಡಾಕ್ಯುಮೆಂಟ್ ಅಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಭ್ಯರ್ಥಿಗಳೇ. ಸೊ ಇನ್ಮೇಲೆ ಅರ್ಜಿಗಳನ್ನ ಸಲ್ಲಿಸಬೇಕು. ನಾನು ನೆಕ್ಸ್ಟ್ ಜನವರಿಯಲ್ಲಿ ಮತ್ತೆ ಕನ್ಫರ್ಮ್ ಮಾಡ್ತಾರೆ 2027ರಲ್ಲಿ. ಸೊ ಅವಾಗ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಯಾವ ತರ ರೆಡಿ ಇಟ್ಕೊಳ್ಬೇಕು ನಾನು. ಸೊ ಅಡ್ವಾನ್ಸ್ ಆಗಿ ನಾನು ಡಿಫೆನ್ಸ್ ಫೋರ್ಸಸ್ ಗೆ ತಯಾರಿಯನ್ನ ಮಾಡ್ತಾ ಇದ್ದೀನಿ. ಪ್ಯಾರಾಮಿಲಿಟರಿ ಫೋರ್ಸ್ ನಲ್ಲಿ ಯಾವ್ದಾದ್ರು CRPF, ITBP, ಆರ್ಮಿ, ನೇವಿ, ಏರ್ ಫೋರ್ಸ್, SS ಯಾವ್ದ್ರಲ್ಲಿ ನೀನು ಜಾಬಿಗೆ ತಯಾರಿಯನ್ನ ನಡೆಸ್ತಾ ಇದೆಯಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ, ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕಡ್ಡಾಯವಾಗಿ ನಿನ್ನ ಹತ್ರ ರೆಡಿ ಇರಬೇಕು. ಅಂದ್ರೆ ಮಾತ್ರ ನೀನು ಫೈನಲ್ ಸೆಲೆಕ್ಷನ್ ಅಲ್ಲಿ ಡಾಕ್ಯುಮೆಂಟ್ ಬಗ್ಗೆ ಯಾವುದೇ ತರದಂತ ತೊಂದರೆ ಕೂಡ ಇರೋದಿಲ್ಲ ಅಭ್ಯರ್ಥಿಗಳೇ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತೀನಿ. ಆಲ್ರೆಡಿ ಅಗ್ನಿವೀರ್ ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಂಗಳೂರು ಏರೋದವರಿಗೆ ಸೆಪ್ಟೆಂಬರ್ 10ನೇ ತಾರೀಕಿಗೆ ನಿಮ್ಮ ರ್ಯಾಲಿ ಕೂಡ ಬಿಟ್ಟಿದ್ದಾರೆ. ಸೊ ರ್ಯಾಲಿ ಅದೇ ಡೇಟಿಗೆ ಸ್ಟಾರ್ಟ್ ಆಗುತ್ತಾ. ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತು ಟೆಕ್ನಿಕಲ್ ಎರಡನ್ನೂ ಕೂಡ ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಂಗಳೂರು ಏರೋ ಆಗಿರ್ಲಿ, ಬೆಂಗಳೂರು ಏರೋ ಆಗಿರ್ಲಿ, ಅದ್ರ ಜೊತೆಗೆ ಬೆಳಗಾವಿ ಏರೋ ಆಗಿರ್ಲಿ, ಸೊ ಮೂರು ಅಭ್ಯರ್ಥಿಗಳದ್ದು ನರ್ಸಿಂಗ್ ಅಸಿಸ್ಟೆಂಟ್, ಟೆಕ್ನಿಕಲ್ ಎರಡೂ ಪಾಸ್ ಆದವ್ರು ಮಾತ್ರ. ಅಕಸ್ಮಾತ್ ನೀವೇನಾದ್ರೂ ಟೆಕ್ನಿಕಲ್ GD ಪಾಸ್ ಆಗಿದ್ರೆ ಅಂದ್ರೆ ನಿಮ್ದು ಅಡ್ಮಿಟ್ ಕಾರ್ಡ್ ಇನ್ನೂ ರಿಲೀಸ್ ಆಗಿಲ್ಲ. ಸೊ ನರ್ಸಿಂಗ್ ಅಸಿಸ್ಟೆಂಟ್ ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಾಖಲಾತಿಗಳು ಬೇಕಾಗ್ತವೆ. ಸೊ ಇಷ್ಟು ಕಡ್ಡಾಯವಾಗಿ ಇರಲೇಬೇಕಾಗುತ್ತಾ. ಸೊ ಯಾವೆಲ್ಲ ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳೇ, ಸೊ ನಿಮ್ಗೋಸ್ಕರನೇ ಕರ್ನಾಟಕದಲ್ಲೇ ಇನ್ಫಾರ್ಮೇಶನ್ ಫ್ಯಾಕ್ಟರಿ ಎಂದು ಹೆಸರು ಮಾಡಿರ್ತಕ್ಕಂಥ ಈ ನಮ್ಮ SA ಪ್ಯಾರಾಮೀಟರ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸೊ ಇದೇ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ, ಸೊ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಲೈಕ್ ಕೊಡೋದು ಬಹಳ. ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಲೈಕ್ ಕೊಡಲೇಬೇಕು. ಸೊ ವಿಡಿಯೋನ ವಾಟ್ಸ್ಆಪ್ ಗ್ರೂಪ್ ಆಗಿರಲಿ, ಟೆಲಿಗ್ರಾಮ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಪ್ರತಿಯೊಂದು ಯಾವುದೇ ಅಂತ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ದಲ್ಲಿ ಶೇರ್ ಮಾಡ್ತೀರಂತ. ಸೊ ಇಂಥ ಇನ್ಫಾರ್ಮೇಶನ್ ಅನ್ನ, ಸೊ ಇಂಥ ಅಪ್ಡೇಟ್ಗಳನ್ನ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸೊ ಎಷ್ಟೋ ಇನ್ಫಾರ್ಮೇಶನ್ ಅನ್ನ ಗೊತ್ತಿರೋದಿಲ್ಲ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅಭ್ಯರ್ಥಿಗಳೇ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ಸರಿ 2026-27ರಲ್ಲಿ ವರದಿಯನ್ನ ಹಾಕಿಸುವಂತ ಜವಾಬ್ದಾರಿಯನ್ನ ನಾವು ಮಾಡಿಸ್ತೀವಿ. ಓಕೆ, ನೋಡ್ಕೊಡ್ರಿ ಡಾಕ್ಯುಮೆಂಟ್ ಗಳು ಏನೇನ್ ಬೇಕಾಗ್ತಾವ ಅನ್ನೋದನ್ನ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಡ್ರಿ. ನಿಮ್ಗೆ ಯಾವುದೇ ತರಂತ ಡೌಟ್ ಇರೋದಿಲ್ಲ. ಸೊ ಎಲ್ಲ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಸೊ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಜಾಯಿನ್ ಇಂಡಿಯನ್ ಆರ್ಮಿ ಅಡ್ಮಿಟ್ ಕಾರ್ಡ್ ಫಾರ್ ರಿಕ್ರೂಟ್ಮೆಂಟ್ ರ್ಯಾಲಿ ಅವರೇ ಕೊಟ್ಟಿರ್ತಕ್ಕಂಥ ಇದೊಂದು ಅಡ್ಮಿಟ್ ಕಾರ್ಡ್ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಈ ವಿದ್ಯಾರ್ಥಿ ಬಂದ್ಬಿಟ್ಟು ಬೆಳಗಾವಿ ARO ವಿದ್ಯಾರ್ಥಿ, ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಕ್ಲಿಯರ್ ಮಾಡಿದ್ದಾನೆ. ಅಗ್ನಿವೀರ್ ಟೆಕ್ನಿಕಲ್ ಎರಡೂ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಇದು ಅಡ್ಮಿಟ್ ಕಾರ್ಡ್ ಓಪನ್ ಆಗಿದೆ. ಸೊ ಇಲ್ಲಿ ಶಾರ್ಟ್ ಲಿಸ್ಟೆಡ್ ಫಾರ್ ಕ್ಯಾಟಗರಿ ಸೋಲ್ಜರ್ ಟೆಕ್, ಅಗ್ನಿವೀರ್ ಟೆಕ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲಿ ನಡೀತಾ ಇದೆಯಪ್ಪ ಅಂದ್ರೆ ವಿಜಯಪುರದಲ್ಲಿ ಸ್ಟೇಡಿಯಂ, BR ಅಂಬೇಡ್ಕರ್ ಸ್ಟೇಡಿಯಂದಲ್ಲಿ ನಡೀತಿರ್ತಕ್ಕಂಥದ್ದು. ಅದು ಯಾವ ದಿನಾಂಕದಿಂದ ಅಂದ್ರೆ 10/9/2026 ಬೆಳಿಗ್ಗೆ 3 ಗಂಟೆಗೆ ಅವರ ರಿಪೋರ್ಟಿಂಗ್ ಕೊಡಬೇಕಾಗುತ್ತಾ. ಸೊ ಅವನ ನೇಮ್ ಇರ್ತದ. ಅದೇ ತರನಾಗಿ ಬೆಳಗಾವಿ ಏರು ಕೊಟ್ಟಿದ್ದಾರೆ. ಸೊ ನಮಗೆ ಬೇಕಾಗಿರೋದೇನು ಮೋಸ್ಟ್ ಇಂಪಾರ್ಟೆಂಟ್, ಇವಾಗ ಡಾಕ್ಯುಮೆಂಟ್ಗಳ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಡಾಕ್ಯುಮೆಂಟ್ಗಳ ಬಗ್ಗೆ ಪ್ರತಿಯೊಂದು ಚರ್ಚೆಯನ್ನು ಮಾಡಕ್ ಹೋಗೋಣ. ಸೊ ಯಾವುದೇ ತರ ಅಂತ ನಿಮ್ಗೆ ಡೌಟ್ ಇರಲಾರ್ದಾಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಭ್ಯರ್ಥಿಗಳೇ. ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಡ್ರಿ. ಸೊ ಇನ್ನು ಲೈಕ್ ಮಾಡಿರಲಿಲ್ಲ ಅಂತಂದ್ರೆ ಸೊ ಇವಾಗಲೇ ಲೈಕ್ ಮಾಡ್ಕೊಳ್ಳಿ. ಓಕೆ, ನೋಡ್ಕೊಳ್ಳಿ ಅಭ್ಯರ್ಥಿಗಳೇ. ಸೊ ಪ್ರತಿಯೊಬ್ರು ಕೂಡ ಓಕೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಇನ್ಸ್ಟ್ರಕ್ಷನ್ಸ್. ಕ್ಯಾಂಡಿಡೇಟ್ ಸೋಲ್ ಬ್ರಿಂಗ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಅಟ್ ರ್ಯಾಲಿ ಸೈಟ್. ಓಕೆ, ಡಾಕ್ಯುಮೆಂಟ್ಗಳನ್ನ ರ್ಯಾಲಿಗೆ ಹೋಗೋ ಟೈಮ್ದಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಹೋಗ್ಬೇಕಾಗುತ್ತಾ. ಸೊ ಆನ್ಲೈನ್ ಅಡ್ಮಿಟ್ ಕಾರ್ಡ್, ಪ್ಲೀಸ್ ಟೇಕ್ ಅ ಗುಡ್ ಕ್ವಾಲಿಟಿ ಪ್ರಿಂಟ್ ಔಟ್ ಆಫ್ ದ ಅಡ್ಮಿಟ್ ಕಾರ್ಡ್. ಏನ್ ಹೇಳಿದಾರೆ ಅಂದ್ರೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಬಿಡ್ತಾರಲ್ಲ, ಸೊ ಆ ಅಡ್ಮಿಟ್ ಕಾರ್ಡ್ ಅನ್ನ ಕ್ಲಿಯರಿಟಿ ಆಗಿ ಸೊ ಬೆಸ್ಟ್ ಗುಡ್ ಕ್ವಾಲಿಟಿಯಲ್ಲಿ ಪ್ರಿಂಟ್ ಔಟ್ ಅನ್ನ ತಗೊಂಡ್ರಿ. ಒಂದು QR ಕೋಡ್ ಬರುತ್ತೆ, ಆ QR ಕೋಡ್ ಕ್ಲಿಯರ್ ಆಗಿರ್ಬೇಕಾಗುತ್ತಾ. ಸೊ ಆ ಕ್ವಾಲಿಟಿಯನ್ನ ಸೊ ಒಂದೇದು ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಸೆಕೆಂಡರಿ ಅಂಡ್ ಹೈಯರ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಅಂಡ್ ಮಾರ್ಕ್ ಶೀಟ್
ಇನ್ ಒರಿಜಿನಲ್. ಎಷ್ಟೋ ವಿದ್ಯಾರ್ಥಿಗಳಿಗೆ ಡೌಟ್ ಏನಪ್ಪಾ ಅಂದ್ರೆ, ಸರ್ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, ಸರ್ ನಾನು ನರ್ಸಿಂಗ್ ಓದ್ತಾ ಇದ್ದೀನಿ, ಸರ್ ನಾನು ಆಲ್ರೆಡಿ PUC ಅಲ್ಲಿ ಸರ್ ಡಿಗ್ರಿಯಲ್ಲಿ ಅಡ್ಮಿಷನ್ ಮಾಡಿದ್ದೀನಿ, ನನಗೆ ಯಾವುದೇ ತರ ಅಂತ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾ ಇಲ್ಲ. ಅದು ತಪ್ಪು. ಯಾಕಂದ್ರೆ ನೀವು ಮಾರ್ಕ್ಸ್ ಕಾರ್ಡ್ ಓದ್ರನೆ ನಿಮ್ನ ಅಲ್ಲಿ ಒಳಗಡೆ ಎಂಟ್ರಿ ಮಾಡ್ಕೊಳ್ತಾರೆ. 10ನೇ ತರಗತಿ ಮಾರ್ಕ್ಸ್ ಕಾರ್ಡು, ಅಕಸ್ಮಾತ್ ನೀವು PUC ಮೇಲೆ ನರ್ಸಿಂಗ್ ಅಸ್ಟೆಂಟ್, ಟೆಕ್ನಿಕಲ್, ಕ್ಲರ್ಕ್ ಪಾಸ್ ಮಾಡ್ಕೊಂಡಿದ್ರೆ ಅಂದ್ರೆ PUC ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಆಗೇ ಇರ್ಬೇಕಾಗತ್ತೆ ಅಭ್ಯರ್ಥಿಗಳೇ. ನಿಮ್ಮ ಮಾರ್ಕ್ಸ್ ಕಾರ್ಡು ಮತ್ತು SLC ಆಧಾರ್ ಕಾರ್ಡು ಸೊ ಒರಿಜಿನಲ್ ಆಗೇ ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ಅದಾದ ನಂತರ 8th ಮೇಲೆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು 8th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿರ್ತೀರಿ. ಸೊ ನಿಮ್ದು ಕೂಡ ಕಂಪಲ್ಸರಿಯಾಗಿ 8ನೇ ತರಗತಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ನಿಮ್ಮ ಹೈಸ್ಕೂಲ್ ದಲ್ಲೇ ಒಂದು ಬರ್ದು ಕೊಡ್ತಾರೆ. ಸೊ ಅದನ್ನೇನ್ ಮಾಡ್ಬೇಕು, ಸೀಲ್ ಹಾಕಿ ಸಹಿ ಮಾಡ್ಸ್ಕೊಂಡ್ಬಿಟ್ಟು ಲ್ಯಾಮಿನೇಷನ್ ಮಾಡ್ಕೊಂಡ್ ಚಂದಾಗಿ ಇಟ್ಕೊಳ್ರಿ. ನೆಕ್ಸ್ಟ್ ತಹಸೀಲ್ದಾರ್ ನೋಡ್ಕೊಡ್ರಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂದ್ರೆ ಟ್ರಾನ್ಸ್ಫರ್ ಲಿವಿಂಗ್ ಸರ್ಟಿಫಿಕೇಟ್ ಯಾವ ತರಪ್ಪ ಅಂದ್ರೆ, ನೀವು ಆಲ್ರೆಡಿ ಈಗ ಅಡ್ಮಿಷನ್ ಗಳನ್ನ 10ನೇ ತರಗತಿ ಕಂಪ್ಲೀಟ್ ಆಗುತ್ತಾ. ಸೊ ಒಂದು ಟ್ರಾನ್ಸ್ಫರ್ ಲಿವಿಂಗ್ ಸರ್ಟಿಫಿಕೇಟ್ ಅಂತಂದ್ರೆ LC ಅಂತ ನಮ್ಮ ಕನ್ನಡದಲ್ಲಿ ನಾವ್ ಏನಂತೀವಪ್ಪ ಅಂದ್ರೆ LC ಕಿತ್ಕೊಂಡು ಬಂದಿದ್ಯಾ ಅಂತ ಕೇಳ್ತೀವಿ. ಆ LC ಅನ್ನ ಏನ್ ಹೇಳಿದಾರಪ್ಪ ಅಂದ್ರೆ ಲಿವಿಂಗ್ ಸರ್ಟಿಫಿಕೇಟ್ ಅಂತಂದ್ರೆ, ಸೊ ಇಂಗ್ಲಿಷ್ ನಲ್ಲೇ ಕೊಡ್ತಾರೆ. ಆಲ್ರೆಡಿ ನಿಮಗೆ PUC ಅಡ್ಮಿಷನ್ ಮಾಡ್ಬೇಕಾಗಿದ್ರೆ ಅದನ್ನ ಕೊಟ್ಟು ಕಳ್ಸಿರ್ತಾರೆ ಹೈಸ್ಕೂಲ್ ಇಂದ. ಇನ್ನೊಂದ್ಸರಿ ಏನ್ ಮಾಡಬೇಕಂದ್ರೆ ಹೈಸ್ಕೂಲ್ ದಲ್ಲೇನೆ ನೀವೇನ್ ಕಲ್ತಿರ್ತಿಲ್ಲ ಅದೇ ಹೈಸ್ಕೂಲ್ ದಲ್ಲೇನೆ ಒಂದ್ಸರಿ ಹೋಗಿ, ಸರ್ ನನಗೆ ಲಿವಿಂಗ್ ಸರ್ಟಿಫಿಕೇಟ್ ಬೇಕಾಗಿದೆ, ಇಂಗ್ಲಿಷ್ ನಲ್ಲೇ, ಕನ್ನಡದಲ್ಲಿ ಅಲೌಡ್ ಇರೋದಿಲ್ಲ, ಇಂಗ್ಲಿಷ್ ನಲ್ಲೇನೆ ಲಿವಿಂಗ್ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ತೆಗಿಸಿ ಇಟ್ಕೊಂಡು ಬರಲೇಬೇಕಾಗುತ್ತಾ. ನೆಕ್ಸ್ಟ್ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಏನು ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಿಮ್ಮ ಹೈಸ್ಕೂಲ್ ದಲ್ಲಾಗಿರಲಿ, ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ತೆಗೆಸಿಟ್ಕೊಳ್ಬೇಕು. ನೀವು 10ನೇ ತರಗತಿ 8th 9th ಎಲ್ಲಿ ಕಲ್ತಿದ್ದಿಲ್ಲ, ಸೊ ಅಂತಲ್ಲಾದ್ರೂ ನೀವು ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ತೆಗೆಸಿದ್ರೆ ಒಂದು ಫಾರ್ಮ್ಯಾಟ್ ಸಿಗುತ್ತೆ ಅಭ್ಯರ್ಥಿಗಳೇ. ಸೊ ನೀವು ಆನ್ಲೈನ್ ಸೆಂಟರ್, ಸೈಬರ್ ಸೆಂಟರ್ ದಲ್ಲಿ ಹೋಗಿ ಕೇಳಿಬಿಟ್ರೆ, ಸರ್ ಸ್ಕೂಲ್ ಸರ್ಟಿಫಿಕೇಟ್, ಲಿವಿಂಗ್ ಸರ್ಟಿಫಿಕೇಟ್, ಸ್ಕೂಲ್ ಸರ್ಟಿಫಿಕೇಟ್ ಏನಾದ್ರು ಇದೆಯಾ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕೇಳಿದ್ರೆ, ಸೊ ನಿಮಗೆ ಅದನ್ನ ಕೊಡ್ತಾರೆ. ಅದನ್ನ ತಗೊಂಡ್ಬಿಟ್ಟು ನೀವು ಕಂಪಲ್ಸರಿಯಾಗಿ ತೆಗೆಸ್ಕೊಂಡು ಬರ್ಬೇಕಾಗತ್ತಾ. ನೆಕ್ಸ್ಟ್ ಅದಾದ್ಮೇಲೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ತಹಸೀಲ್ದಾರ್ ನೋಡ್ಕೋಬಹುದು. ಏನ್ ಕೊಟ್ಟಿದಾರಪ್ಪ ಅಂದ್ರೆ, ನಿವಾಸ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರಪ್ಪ ಅಂದ್ರೆ, ನಮ್ಮ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿ ಹೌದು ಅಲ್ಲೋ, ಸೊ ಯಾವ ಡಿಸ್ಟ್ರಿಕ್ಟ್ ನಾವ್ ಇದ್ದಾನೆ, ಸೊ ಯಾವ ತಾಲೂಕದವ ಇದ್ದಾನೆ, ಯಾವ ಊರ್ದವನಿದ್ದಾನೆ, ಸೊ ಪ್ರತಿಯೊಂದು ಇದರಲ್ಲಿ ನಿಮ್ಗ ಗೊತ್ತಾಗುತ್ತೆ. ಅದನ್ನ ಚೆಕ್ ಮಾಡೋ ಕಾರಣಕ್ಕೋಸ್ಕರ ಔಟ್ ಆಫ್ ಸ್ಟೇಟ್ ವಿದ್ಯಾರ್ಥಿ ಯಾರಾದ್ರೂ ಇದ್ರೆ, ಸೊ ಇಲ್ಲಿ ನಿಮ್ಗೆ ಸಿಕ್ಕಾಕೋದ್ರಿ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ನಿವಾಸ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ಇದ್ರ ಎಲ್ಲಿ ತೆಗಿಸ್ಬೇಕಪ್ಪ ಅಂದ್ರೆ, ನಾಡ ಕಚೇರಿಯಲ್ಲಿ, ನಿಮ್ಮ ನಾಡ ಕಚೇರಿಯಲ್ಲಿ ಬರ್ತಲ್ಲ ಅಲ್ಲಿ ಹೋಗ್ಬಿಟ್ಟು, ಸರ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗಿದೆ ನನಗೆ, ಆಲ್ರೆಡಿ ನಾನು ಅಗ್ನಿವೀರ್ ಎಕ್ಸಾಮ್ ಪಾಸ್ ಆಗಿದ್ದೀನಿ, ಇಲ್ಲ ಸರ್ ನಾನು ಇನ್ಮೇಲೆ ಜಾಬ್ಗೆ ತಯಾರಿಯನ್ನ ಮಾಡ್ತಾ ಇದೀನಿಪ್ಪ ಅಂದ್ರೆ, ಸೊ ನೀವು ಆನ್ಲೈನ್ ಸೆಂಟರ್ಗೆ ಆದ್ರೂ ಈ ಹುದ್ದೆ ಇದಕ್ಕೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲ ನಿಮ್ಮ ನಾಡ ಕಚೇರಿಯಲ್ಲಿ ಓದಕ್ಕೋಸ್ಕರ ಅರ್ಜಿಗಳನ್ನ ಸಲ್ಲಿಸಬಹುದು. ಕೇವಲ 40 ರೂಪಾಯಿ ಮಾತ್ರ ಫೀಸ್ ಕಟ್ಟಾಗುತ್ತೆ. ಅದನ್ನ ಕಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ 2-3 ಒಂದು ವಾರದಲ್ಲೇ ನಿಮ್ಗೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬರುತ್ತೆ. ನೆಕ್ಸ್ಟ್ ಕ್ಯಾಸ್ಟ್ ಅಂದ್ರೆ ಕ್ಯಾಸ್ಟ್ ಕ್ಲಾಸಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ತಹಸೀಲ್ದಾರ್. ನೋಡ್ಕೊಡ್ರಿ, ನೀವು ಯಾವ ಕಾಸ್ಟ್ ಇದ್ದೀರಾ, ಸೊ ಯಾವ ಕಾಸ್ಟ್ ಇದ್ದೀರಾ, OBC ಇದ್ದೀರಾ, SC ಇದ್ದೀರಾ, ST ಇದ್ದೀರಾ, ಸೊ ಆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಕನ್ನಡದಲ್ಲಿ ತೆಗೆಸಬಾರ್ದು, ಇಂಗ್ಲಿಷ್ ನಲ್ಲೇ ಇರಬೇಕಾಗುತ್ತಾ. ಸೊ ಎಲ್ಲ ಡಿಫೆನ್ಸ್ ತಯಾರಿನ ಮಾಡ್ತಾ ಇದೀರಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಯಾವುದೇ ತರ ಅಂತ ಕನ್ನಡ ಸರ್ಟಿಫಿಕೇಟ್ ನಡೆಯೋದಿಲ್ಲ. ಸೊ ಆದ ಕಾರಣಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ, ಸೊ ಇಂಗ್ಲಿಷ್ ನಲ್ಲೇ ತೆಗೆಸಿಕೊಳ್ಬೇಕು ಅಭ್ಯರ್ಥಿಗಳೇ. ಸೊ ಕನ್ನಡದಲ್ಲಿ ನಡೆಯೋದಿಲ್ಲ. ಏನ್ ಕೊಟ್ಟಿದಾರಪ್ಪ ಅಂದ್ರೆ, ನಿಮ್ಮ ಕ್ಯಾಸ್ಟ್ ಯಾವ್ದಿಲ್ಲ, ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ಇಂಗ್ಲಿಷ್ ನಲ್ಲೇ ತೆಗೆಸಿಟ್ಕೊಡ್ರಿ. 5 ವರ್ಷ ಏನಾದ್ರು ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ ಹೊಳ್ಳಿ ರೀ ಅಪ್ಲಿಕೇಶನ್ ಹಾಕೊಡ್ರಿ. ಡೊಮೇನ್ ಸರ್ಟಿಫಿಕೇಟ್ 1 ವರ್ಷ ಮಾತ್ರ ಅವಕಾಶ ಇರ್ತದೆ, ಅವಧಿ ಇರ್ತದೆ. ಅದೇನಾದ್ರೂ ಮುಗಿದಿತ್ತಪ್ಪ ಅಂದ್ರೆ ಮತ್ತೆ ಅರ್ಜಿ ಹಾಕಿ ತಗೊಳ್ಬಹುದು. ನೆಕ್ಸ್ಟ್ ಆದ ನಂತರ ಅನ್ಮ್ಯಾರಿಡ್ ಸರ್ಟಿಫಿಕೇಟ್. ಸೊ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾರಪ್ಪ ಅಂದ್ರೆ, ಸೊ ವಿಲೇಜ್ ಸರ್ಪಂಚ್ ಅಂದ್ರೆ ಪಂಚಾಯತಿಯಲ್ಲಿ ಕೂಡ ಕೊಡ್ತಾರೆ. ಸೊ ಮುನ್ಸಿಪಾಲಿಟಿ ಅಂದ್ರೆ ಕಾರ್ಪೊರೇಷನ್ ನಿಮ್ಗೆ ಮುನ್ಸಿಪಾಲಿಟಿ ಒಳಗೂ ಆ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸೊ ನೀವು ಅನ್ಮ್ಯಾರಿಡ್ ಅಂತಂದ್ರೆ ನಿಮ್ಮ ಮ್ಯಾರೇಜ್ ಆಗಿದೆಯೋ ಇಲ್ಲೋ, ಸೊ ಮ್ಯಾರೇಜ್ ಆಗಿಲ್ಲ ಅನ್ನಕ ಒಂದು ಪ್ರೂಫ್ ಅನ್ನ, ಅದು ಫಾರ್ಮ್ಯಾಟ್ ಸಿಗುತ್ತೆ ಆನ್ಲೈನ್ ಸೆಂಟರ್ ದಲ್ಲೇನೆ. ಸೊ ಅದನ್ನ ಹೋಗ್ಬಿಟ್ಟು ಫಾರ್ಮ್ಯಾಟ್ ಅನ್ನ ತಕೊಂಡ್ಬಿಟ್ಟು ಅದನ್ನ ಬರೆಸ್ಕೊಂಡು ನಿಮ್ಮ ಪಂಚಾಯತಿ ಅಧ್ಯಕ್ಷರು ಯಾರು ಇರ್ತಾರಲ್ಲ, ಸೊ ಅವ್ರ ಕಡೆ ಸೀಲ್ ಹಾಕ್ಬಿಟ್ಟು, ಅಕಸ್ಮಾತ್ PDO ಇರ್ತಕ್ಕಂಥವ್ರು ಅವ್ರು ಸೀಲ್ ಹಾಕಿ ಸಹಿ ಮಾಡಿಸ್ಕೊಂಡ್ರೆ ನಡೀತದ. ನೆಕ್ಸ್ಟ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಐಡೆಂಟಿಟಿ ಪ್ರೂಫ್. ನೋಡ್ಕೊಡ್ರಿ ವಿದ್ಯಾರ್ಥಿಗಳೇ, ಇದೇನ್ ಕೊಟ್ಟಿದಾರಪ್ಪ ಅಂದ್ರೆ, ನೀವು ಆಲ್ರೆಡಿ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಿರ್ತೀರಿ. ಅಪ್ಲಿಕೇಶನ್ ಅನ್ನ ಸಲ್ಲಿಸಿದಾಗ ನಿಮ್ಮ SLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮೇಲ್ಗಡೆ ಇರ್ತಕ್ಕಂಥ ನೇಮು ಸೇಮ್ ಆಗಿರ್ಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ತರದ ಡಿಫ್ರೆನ್ಸ್ ಇರುವಂತಿಲ್ಲ. ಸರ್ ಆಲ್ರೆಡಿ ಅಡ್ರೆಸ್ ಮೇಲ್ಗಡೆ ಇದೆಯಲ್ಲ, ಸೊ ಅದು ಸಂಬಂಧ ಇಲ್ಲ. ನಿನ್ನ ಆಧಾರ್ ಕಾರ್ಡ್ ಹಾಫ್ ಕಟ್ ಏನಿರ್ತಲ್ಲ ಕೆಳಗಡೆ, ಸೊ ಅಲ್ಲಿ ನಿಮ್ಮ ನೇಮ್ ಈಗ ಆಕಾಶ್ ಪಮ್ಮಾರ್ ಅಂತ ಇದೆ ಅಂತ ತಿಳ್ಕೊಡ್ರಿ. ಕೆಳಗಡೆ ನೇಮು ನೀನ್ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಫಸ್ಟ್ ನೇಮು ಆಕಾಶ್ ಪಮ್ಮಾರ್ ಅಂತಿದ್ರೆ ಓಕೆ. ಕೆಳಗಡೆ ನಿಮ್ಮ ಫಾದರ್ ನೇಮು ಏನಾದ್ರೂ ಇರಲಿ, ಅದು ಸಂಬಂಧ ಇಲ್ಲ. ಸೊ ನಿಮ್ಮ ಮದರ್ ನೇಮು, ಫಾದರ್ ನೇಮು ಏನಾದ್ರೂ ಇರಲಿ, ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಆಕಾಶ್ ಪಮ್ಮಾರು, SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಆಕಾಶ್ ಪಮ್ಮಾರು, SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಏನಿದೆ, ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಅಷ್ಟಿದ್ರೆ ಸಾಕು. ಸುಮ್ಮನೆ ಫಾದರ್ ನೇಮ್ ಅದು ಇದೆ ಇದು ಇದೆ ಅಂತ ಯಾವತ್ತೂ ಕೂಡ ಟೆನ್ಷನ್ ಮಾಡ್ಕೋಕ್ ಹೋಗ್ಬೇಡ್ರಿ. ಸೊ ಪ್ರತಿಯೊಬ್ರು ಕೂಡ ಡಾಕ್ಯುಮೆಂಟ್ಸ್ ಅಲ್ಲಿ ಫೇಲ್ ಆಗೋ ಚಾನ್ಸ್ ಇಲ್ಲ, ಪ್ರತಿಯೊಬ್ರು ಕೂಡ ಪಾಸ್ ಆಗ್ತೀರಿ. ಬಟ್ ಡಾಕ್ಯುಮೆಂಟ್ ಗಳನ್ನ ಇವೆಲ್ಲನೂ ಕೂಡ ತೆಗೆಸಿಟ್ಕೊಡ್ರಿ. ನೆಕ್ಸ್ಟ್ ಮಿನಿಮಮ್ 15 ಕಾಪೀಸ್ ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋಸ್ ಗಳನ್ನ
ಕಂಪಲ್ಸರಿಯಾಗಿ ತೆಗೆಸಿಟ್ಕೊಳ್ರಿ ಅಂತ ಹೇಳಿದಾರೆ. ಏನ್ ಮಾಡಿದಾರ? ಸೊ ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋಸ್ಗಳನ್ನ ಕಂಪಲ್ಸರಿಯಾಗಿ ಇಟ್ಕೊಳ್ಬೇಕು. ಅಕಸ್ಮಾತ್ ನೀವೇನಾದ್ರೂ ನಾಟ್ ಮೋರ್ ದೆನ್ 90 days ಓಲ್ಡ್, ಅಕಸ್ಮಾತ್ 3 ತಿಂಗಳ ಹಿಂದ್ಗಡೆ ಏನಾದ್ರೂ ನೀವು ಫೋಟೋಸ್ಗಳನ್ನ ತೆಗೆಸಿದ್ರೆ ಅಂದ್ರೆ ಅವು ಇದರಲ್ಲಿ ಎಲಿಜಿಬಲ್ ಆಗೋದಿಲ್ಲ. ರೀಸೆಂಟ್ ಆಗಿನೇ ರ್ಯಾಲಿಗೆ ಹೋಗ್ತಾ ಇದ್ರೆ ಅಂದ್ರೆ ನಾಳೆ ಹೋಗ್ತಾ ಇದ್ರೆ ಅಂದ್ರೆ ಇವತ್ತು ತೆಗೆಸಿಟ್ಕೊಳ್ಬಹುದು, ಅದೇನು ತೊಂದರೆ ಇಲ್ಲ. ನೆಕ್ಸ್ಟ್ 2 ಕಾಪೀಸ್ ಆಫ್ NCC. ಅಕಸ್ಮಾತ್ ನೀವು ಏನಾದ್ರು NCC ವಿದ್ಯಾರ್ಥಿಗಳಿದ್ರೆ ನ್ಯಾಷನಲ್ ಕೆಡೆಟ್ ಕ್ರಾಪ್ ಏನಾದ್ರು ನೀವು NCC A ಸರ್ಟಿಫಿಕೇಟ್ ಆಗಿರಲಿ, ಬಿ ಸರ್ಟಿಫಿಕೇಟ್ ಆಗಿರಲಿ, ಸಿ ಸರ್ಟಿಫಿಕೇಟ್ ಆಗಿರಲಿ, ನೀವೇನಾದ್ರು NCC ಮುಗಿಸಿದ್ರಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ನೀವು 2 ಕಾಪೀಸ್ ಗಳನ್ನ ತಗೊಂಡು ಹೋಗ್ಬೇಕಾಗುತ್ತಾ. ಒಂದು ಒರಿಜಿನಲ್, 2 ಡೂಪ್ಲಿಕೇಟ್ ಜೆರಾಕ್ಸ್ ಕಾಪೀಸ್ ಗಳನ್ನ. ಅಕಸ್ಮಾತ್ NCC ಜೊತೆಗೆ ನಿಮ್ಮ ಸ್ಪೋರ್ಟ್ಸ್ ಇತ್ತಪ್ಪ ಅಂದ್ರೆ ಸ್ಪೋರ್ಟ್ಸ್ ಕೂಡ ತಗೊಂಡು ಹೋಗ್ಬೋದು. ಅಕಸ್ಮಾತ್ ITI ಇದ್ರಪ್ಪ ಅಂದ್ರೆ ITI ತಗೊಂಡು ಹೋಗ್ಬೇಕಾಗುತ್ತಾ. ಸೊ ಇವೆಲ್ಲ ಏನ್ ಸರ್ಟಿಫಿಕೇಟ್ ಅಲ್ಲ. ಅಕಸ್ಮಾತ್ ನೀವೇನಾದ್ರು ನಿಮ್ ಫಾದರ್ ಎಕ್ಸ್ ಆರ್ಮಿ ಆಗಿರಲಿ, ಸರ್ವಿಸ್ ಮೆನ್ ಆಗಿರಲಿ, ನಿಮ್ ಬ್ರದರ್ ಇಂಡಿಯನ್ ಆರ್ಮಿ ಇರಲಿ, ನಿಮ್ಮ ಹತ್ರ ಲೇಸನ್ ಸರ್ಟಿಫಿಕೇಟ್ ಅಂದ್ರೆ ಅದನ್ನು ಕೂಡ ಒಂದು ಕಾಪಿ ಜೆರಾಕ್ಸ್ ಅನ್ನ ತಗೊಂಡು ಹೋಗ್ಬೇಕು. ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಇದ್ರಪ್ಪ ಅಂದ್ರೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ, ಡಿಸ್ಚಾರ್ಜ್ ಬುಕ್ ಅಂತ ಹೇಳಿ ಅದನ್ನು ಕೂಡ ನೀವು ತಗೊಂಡು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತಾ. ನೆಕ್ಸ್ಟ್ ಅಂಡ್ ಅಫಿಡವಿಟಿ ಆಸ್ ಪರ್ ಫಾರ್ಮ್ಯಾಟ್ ವಿಚ್ ಕ್ಯಾನ್ ಬಿ ಡೌನ್ಲೋಡ್ ಫ್ರಮ್ ದ ವೆಬ್ಸೈಟ್ www.joinindianarmy.nic.in. ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಡೌಟ್ ಏನಪ್ಪಾ ಅಂದ್ರೆ, ಸೊ ಇವಾಗ ಸರ್ ಕೋರ್ಟ್ ಅಫಿಡವಿಟ್ ಅಂತ ಹೇಳಿದಾರೆ ಸರ್, ನಮ್ ಕೋರ್ಟ್ ಹತ್ರ ಎಲ್ಲಾದ್ರೂ ಹೋಗಿ ತೆಗಿಸ್ಕೊಡ್ತಾರೆ. ಓಕೆ, ನೀನ್ ನಿಮ್ ಡಿಸ್ಟ್ರಿಕ್ಟ್ ನಲ್ಲೇ ತೆಗಿಸ್ಬೇಕಂತೇನಿಲ್ಲ, ಬೇಕಾದಾಗಿರ್ತಕ್ಕಂಥ ಕೋರ್ಟ್ ಅಲ್ಲಿ ಕೂಡ ಹೋಗಿ, ಸೊ ಅದು ಕೋರ್ಟ್ ಅಫಿಡವಿಟ್ ಒಂದು ಫಾರ್ಮೆಟ್ ಬರ್ತದ, ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ದಲ್ಲೇನೆ ಆ ಫಾರ್ಮೆಟ್ ಅನ್ನ ಕೊಟ್ಟಿರ್ತಾರೆ. ಆ ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸೊ ಅವರು ಬಾಂಡ್ ಪೇಪರ್ ದಲ್ಲೇನೆ ಅದನ್ನ ಪ್ರಿಂಟ್ ಹಾಕಿಸಿಂದ ಅಲ್ಲೆಲ್ಲನೂ ಕೂಡ ನಿನ್ಗೆ ಟೈಪ್ ಮಾಡ್ತಾರೆ. ಹಿಂದಿನ ವರ್ಷ ನೀನು ಎಷ್ಟು ರ್ಯಾಲಿಗಳನ್ನ ಅಟೆಂಡ್ ಆಗಿದೆಯಾ, ಸೊ ಅದನ್ನೆಲ್ಲನೂ ಕೂಡ ಮೆನ್ಷನ್ ಮಾಡ್ಬೇಕಾಗುತ್ತಾ. ಸೊ ಎಲ್ಲಿ ಅಟೆಂಡ್ ಮಾಡಿದೆಯಾ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತಾ. ರೀಸೆಂಟ್ ಆಗಿ ನೀನ್ ಇದೇ ಫಸ್ಟ್ ರ್ಯಾಲಿ ಅಟೆಂಡ್ ಆಗ್ತಾ ಇದ್ದೇನೆ ಅದ್ರಲ್ಲಿ ಏನು ಕೂಡ ಮೆನ್ಷನ್ ಮಾಡುವಂತಿಲ್ಲ. ಸೊ ಒಂದು ಕೋರ್ಟ್ ಅಫಿಡವಿಟ್ ಅನ್ನ ಯಾವ ತರ ತೆಗಿಸ್ಬೇಕು ಅನ್ನೋದನ್ನ ನಾನು ಸಪರೇಟ್ ಆಗಿನೇ ಇದರಲ್ಲಿ ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಅಡ್ಮಿಟ್ ಕಾರ್ಡ್ ಅಗ್ನಿವೀರ್ GD ಟೆಕ್ನಿಕಲ್ ಅದರ ಜೊತೆಗೆ ಕ್ಲರ್ಕ್ ಏನ್ ಬಿಡ್ತಾರಲ್ಲ ಅದ್ ಬಿಟ್ಟ ಮೇಲೆನೆ ಕಂಪಲ್ಸರಿ ಆಗಿ ಯಾವ ತರ ಮಾಡಿಸ್ಬೇಕು, ಯಾವ ತರ ಮಿಸ್ಟೇಕ್ ಗಳನ್ನ ಮಾಡ್ತೀರಿ. ಸೊ ಕೋರ್ಟ್ ಅಲ್ಲಿ ನಿಮ್ಗೆ 250 rupees ಮಾತ್ರ ತಗೊಳ್ತಾರೆ. ಅದನ್ನ ತಗೊಂಡ್ಬಿಟ್ಟು ನೀವು ಕೋರ್ಟ್ ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತಾ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಸೊ ಪೊಲೀಸ್ ವೆರಿಫಿಕೇಶನ್ ದ ಕ್ಯಾಂಡಿಡೇಟ್. ಪೊಲೀಸ್ ವೆರಿಫಿಕೇಶನ್ ಯಾವ ತರಪ್ಪ ಅಂದ್ರೆ, ಪೊಲೀಸ್ ವೆರಿಫಿಕೇಶನ್ ಯಾವ ತರ ತೆಗಿಸ್ಬೇಕು? ಸೊ ನೀವು ಆನ್ಲೈನ್ ಸೆಂಟರ್ ಇವತ್ತು ಗ್ರಾಮ ಒನ್ ಆಗಿರ್ಲಿ, ಸೊ CSC ಸೆಂಟರ್ ಆಗಿರ್ಲಿ, ಕರ್ನಾಟಕ ಒನ್ ಆಗಿರ್ಲಿ, ಯಾವುದೇ ಒಂದು ಆಧಾರ್ ಕಾರ್ಡ್ ಸೆಂಟರ್ ಆಗಿರ್ಲಿ, ಸೊ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಅರ್ಜಿಯನ್ನ ಸಲ್ಲಿಸಬೇಕು. ಅಂದ್ರೆ ನಾನು ಜಾಬಿಗೆ ತಯಾರಿಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದು ನಿಮಗೆ 450 rupees ಚಾರ್ಜಸ್ ಕಟ್ಟಾಗುತ್ತೆ. ಎಷ್ಟು? 450 ರೂಪಾಯಿ ಚಾರ್ಜಸ್ ಕಟ್ಟಾಗುತ್ತೆ. ಸೊ ಅರ್ಜಿ ಸಲ್ಲಿಸುವವರು 100 ತಗೋತಾರೋ, 200 ತಗೋತಾರೋ, 150 ತಗೋತಾರೋ, ಡಿಫ್ರೆಂಟ್ ಅವ್ರ ಮೇಲೆ. ಸೊ ಅಷ್ಟನ್ನ ಕಟ್ಬಿಟ್ಟು, ಇಷ್ಟು ಫೀಸ್ ಅನ್ನ ಕಟ್ಬಿಟ್ಟು ನಾನು ಜಾಬಿಗೆ ತಯಾರಿಯನ್ನ ಮಾಡ್ತಾ ಇದೀನಿಪ್ಪ ಅಂತ ಹೇಳಿ ಒಂದು ಎಂಟ್ರಿ ತಗೊಳ್ತದ, ಅಷ್ಟು ಫೀಸ್ ಅನ್ನ ಕಟ್ಸ್ಕೊಳ್ತಾರೆ. ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಫೋಟೋ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ್ಮೇಲೆ ಅದು ವೆರಿಫಿಕೇಶನ್ ನಿಮ್ಮ ಪೊಲೀಸ್ ಸ್ಟೇಷನ್, ನಿಮ್ಮ ಊರಿಗೆ ಯಾವಾಗ ನಿಮ್ಮ ಊರಿಗೆ ಯಾವ ಪೊಲೀಸ್ ಸ್ಟೇಷನ್ ಸಂಬಂಧ ಬರ್ತೋ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಹೋದಾದ್ಮೇಲೆ ನಿಮ್ಗೆ ವೆರಿಫಿಕೇಶನ್ ಮಾಡ್ತಾರೆ. ಸೊ ಅದು ವೆರಿಫಿಕೇಶನ್ ಆದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ SP ಆಫೀಸ್ಗೆ ಹೋಗುತ್ತೆ. SP ಆಫೀಸ್ಗೆ ಹೋಗಿಸಂದ ಅಲ್ಲಿ ವೆರಿಫಿಕೇಶನ್ ಆಗಿ ಕ್ಲಿಯರಿಟಿ ಆಗಿ ಚೆಕ್ ಆಗಿ ಮತ್ತೆ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಅಲ್ಲಿ ನೀವು ನಿಮ್ಮ ಊರಲ್ಲಿ ಇರ್ತಕ್ಕಂಥ 5 ಹಿರಿಯರನ್ನ, ನಮ್ಮ ಕಡೆ ಹಿರಿಯರ್ ಅಂತೀವಿ, ಸೊ ದೊಡ್ಡ ವ್ಯಕ್ತಿಗಳನ್ನ, ಸೊ ನಿಮ್ಮ ಬಗ್ಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳನ್ನ, ಸೊ ನಿಮ್ಮ ಪೇರೆಂಟ್ಸ್ ಗಳನ್ನ ಬಿಟ್ಟು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರನ್ನ ಬಿಟ್ಟು ಹೊರಗಡೆ ನಿಮ್ಮ ಮನೆ ಮಗ್ಗಲ್ದವರಾಗಿರ್ಲಿ, ಸೊ ನಿಮ್ಮ ರಿಲೇಟಿವ್ ಆಗಿರ್ಲಿ, ನಿಮ್ಮೂರವರೇ ಇರಬೇಕಾಗತ್ತಾ 5 ಜನಗಳ ಹಿರಿಯರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸ್ ವೆರಿಫಿಕೇಶನ್ಗೆ ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಸಹಿ ಮಾಡಿಸಬೇಕಾಗುತ್ತಾ. ಸಾಕ್ಷಿ ಅಂತ ಹೇಳಿ ಕೇಳ್ತಾರ, ಈ ವಿದ್ಯಾರ್ಥಿ ಮೇಲಾದ್ರೂ ಏನಾದ್ರೂ ಕೇಸ್ ಇದೆನಾ ಅಂತ ಹೇಳಿ ಅವ್ರ ಬಗ್ಗೆ ಕೇಳ್ತಾರೆ. ಸೊ ಅವಾಗ ಕೇಸ್ ಇಲ್ಲಪ್ಪ ಅಂತ ಅದ್ರ ಬಗ್ಗೆನೂ ಕೂಡ ಎಲ್ಲ ಎನ್ಕ್ವೈರಿ ಆಗುತ್ತಾ. ಎನ್ಕ್ವೈರಿ ಆದ್ಮೇಲೆ ಅವರು ಸಹಿ ಮಾಡಕ್ಕೆ ಹೇಳ್ತಾರೆ, ಸಾಕ್ಷಿದಾರ ಅಂತ ಹೇಳಿ 5 ಜನಗಳನ್ನ ನೀವು ಸಹಿ ಮಾಡಿಸಬೇಕಾಗುತ್ತಾ. ಓಕೆ, ಅಂಡರ್ಟೇಕಿಂಗ್ ಅಟ್ಯಾಚ್ಡ್ ಆಸ್ ದ ಅಫಾಕ್ಸ್ ವಿತ್ ದ ಅಡ್ಮಿಟ್ ಕಾರ್ಡ್. ಸೊ ಇವೆಲ್ಲದಕ್ಕೂ ಕೂಡ ಅಡ್ಮಿಟ್ ಕಾರ್ಡ್ಗೆ ಇವನ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಟೋಟಲಿ ನೋಡ್ಕೊಡ್ರಿ 13 ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಎಷ್ಟು? ಟೋಟಲಿ ಬಂದ್ಬಿಟ್ಟು 13 ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಈ 13 ಡಾಕ್ಯುಮೆಂಟ್ಸ್ ಗಳನ್ನ ಅಡ್ವಾನ್ಸ್ ಆಗಿ ತೆಗೆಸಿಟ್ಕೊಡ್ರಿ. ಇಲ್ಲ ಸರ್ ಇವಾಗ ನಾನು ಡಾಕ್ಯುಮೆಂಟ್ಸ್ ಗಳೇ ಇಲ್ಲ ಸರ್, ನಾನು ಆಲ್ರೆಡಿ ನಾನು ಅಗ್ನಿವೀರ್ ರ್ಯಾಲಿಗೆ ಹೋಗ್ತಾ ಇದ್ದೀನಿ, ನಾಳೆನೇ ಹೋಗ್ತಾ ಇದ್ದೀನಿ ಅಂತಂದ್ರೆ, ಸೊ ನನ್ನ ಪ್ರಕಾರ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆಸ್ಕೊಳ್ಳೋದೇ ಬೆಟರು. ಏನು ಇಲ್ಲ ಸರ್ ನನ್ನ ಹತ್ರ ಅಂತಂದ್ರೆ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ಫೋಟೋ, ಅಡ್ಮಿಟ್ ಕಾರ್ಡ್, ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋದ್ರೆ ನೋಡ್ಕೊಡ್ರಿ. ಫಸ್ಟ್ ಒನ್ ಏನ್ ಬೇಕು? ಸೊ ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ, ಒಂದೇದು. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್, ಎರಡನೇದು ಬೇಕಾಗುತ್ತಾ. ಸೊ ನೆಕ್ಸ್ಟ್ ಆದಾದ ನಂತರ ನಿಮ್ಗೆ ಏನ್ ಬೇಕು? ಅಕಸ್ಮಾತ್ ನೀವೇನಾದ್ರೂ 8th ಮೇಲೆ ಹಾಕಿದ್ರೆ 8th ಮಾರ್ಕ್ಸ್ ಕಾರ್ಡು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಡ್ಮಿಟ್ ಕಾರ್ಡ್ ಆಯ್ತು. ಫೋಟೋಸ್ ಎಲ್ಲಿದಾವೆ? ಇಲ್ಲಿ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋಸ್. ನೆಕ್ಸ್ಟ್ ಕೋರ್ಟ್ ಅಫಿಡವಿಟ್. ಸೊ ಇದು ಕೋರ್ಟ್ ಅಫಿಡವಿಟ್ ಎಲ್ಲಿದೆ? ಸೊ ಇದು ಕೋರ್ಟ್ ಅಪ್ಡೇಟ್ 4ನೇದು. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಗೊಂಡು ಹೋದ್ರಿಪ್ಪ ಅಂತಂದ್ರೂ ಕೂಡ ನಿಮ್ಮನ್ನ ರ್ಯಾಲಿ ಒಳಗಡೆ ಅಟೆಂಡ್ ಮಾಡಿಸ್ಕೊತಾರೆ. ಆಮೇಲೆ ನೀವು ಪಾಸ್ ಆದ್ಮೇಲೆ ಡಾಕ್ಯುಮೆಂಟ್ಸ್ ಗಳನ್ನ ಇಷ್ಟು ಸಬ್ಮಿಟ್ ಮಾಡ್ಕೊಳ್ತಾರೆ. ಇನ್ನು ಉಳಿದಿರ್ತಕ್ಕಂಥ ಡಾಕ್ಯುಮೆಂಟ್ ಗಳನ್ನ ಆಮೇಲೆ ತಂದು ಕೊಟ್ಟರು ನಡೀತದ. ಇಲ್ಲ ಸರ್ ನಾನು ಅಡ್ವಾನ್ಸ್ ಆಗಿ ತಯಾರಿಗಳನ್ನ ಮಾಡಿಸ್ಕೊಳ್ತೀನಿ ಅಪ್ಪ ಅಂದ್ರೆ ವಿದ್ಯಾರ್ಥಿಗಳೇ
ಪ್ರತಿಯೊಬ್ರು ಕೂಡ ನಾನು ಹೇಳ್ತಕ್ಕಂಥ ಡಾಕ್ಯುಮೆಂಟ್ಸ್ ಗಳನ್ನ ಇವತ್ತೇ ಸ್ಟಾರ್ಟ್ ಮಾಡ್ರಿ ತೆಗ್ಸಾಕ. ಸೊ ಯಾರೆಲ್ಲ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರಲ್ಲ, ಸೊ ಇವತ್ತು ಏನ್ ಖರ್ಚಾಗೋದಿಲ್ಲ. ನೀವು ಯಾವುದೇ ಒಂದು ಫೋರ್ಸಸ್ಗೆ ತಯಾರಿಗಳನ್ನ ನಡೆಸ್ತಾ ಇದ್ರಪ್ಪ ಅಂದ್ರೆ, ಸೊ ನೀವು ಇಂಡಿಯನ್ ಆರ್ಮಿ ಡಿಫೆನ್ಸ್ ಫೋರ್ಸ್ ನಲ್ಲಿ SSGD, ಅದ್ರ ಜೊತೆಗೆ ಯಾವುದೇ ಒಂದು ನೇವಿ ಆಗಿರಲಿ, ಏರ್ಫೋರ್ಸ್ ಆಗಿರಲಿ, ಆರ್ಮಿ ಆಗಿರಲಿ, ಪ್ರತಿಯೊಂದಕ್ಕೂ ಕೂಡ ತಯಾರಿಗಳನ್ನ ನಡೆಸ್ತಾ ಇದ್ರಿ ಅಂದ್ರೆ ವಿದ್ಯಾರ್ಥಿಗಳೇ, ಸೊ ಪ್ರತಿಯೊಬ್ರು ಕೂಡ ಸೊ ವಿಡಿಯೋನ ಲೈಕ್ ಮಾಡ್ರಿ. ಸೊ ವಿಡಿಯೋನ ನಿಮ್ಮ ಬ್ರದರ್, ಸಿಸ್ಟರ್, ಯಾರಾದ್ರೂ ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ನೆಕ್ಸ್ಟ್ ಪ್ರಿಪರೇಷನ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸೊ ವಿಡಿಯೋನ ಶೇರ್ ಮಾಡುವಂಗ ತಲುಪಿಸ್ರಿ. ಸೊ ಪ್ರತಿಯೊಬ್ಬರಿಗೆ ಕೂಡ ಅಚ್ಚುಕಟ್ಟಾಗಿ ಕನ್ನಡದಲ್ಲೇನೆ ಕ್ಲಿಯರಿಟಿಯಾಗಿ ನಮ್ಮ ಹಳ್ಳಿ ಭಾಷೆಯಲ್ಲೇನೆ ಸೊ ನಿಮ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ. ಸೊ ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು ಏನಾದ್ರು ಇನ್ಫಾರ್ಮೇಶನ್ ಇಷ್ಟ ಆಗಿತ್ತಂತಂದ್ರೆ ಸೊ ಒಂದು ಲೈಕ್ ಮಾಡ್ರಿ. ಸೊ ಯಾರಾದ್ರೂ ನೀವು ಎಕ್ಸಾಮ್ ಪಾಸ್ ಮಾಡಿಬಿಟ್ಟು ಫಿಸಿಕಲ್ಗೆ ತಯಾರಿಗಳನ್ನ ನಡೆಸ್ಕೊಳ್ತಾ ಇದ್ರಪ್ಪ ಅಂದ್ರೆ, ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ 2ನೇ ಬ್ಯಾಚಿನ ಫಿಸಿಕಲ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ಸಾಕಷ್ಟು ವಿಡಿಯೋಗಳನ್ನ ಇನ್ಸ್ಟಾದಲ್ಲಿ, ಯೂಟ್ಯೂಬ್ ದಲ್ಲಿ ನೋಡ್ತಾನೆ ಇರ್ತೀರಿ. ಸೊ ನೀವು ಕೂಡ ಈ ಸಾರಿ ಫಿಸಿಕಲ್ ಅಲ್ಲಿ 100 ಮಾರ್ಕ್ಸ್ ಗಳನ್ನ ತಗೊಳ್ಬೇಕು ಅನ್ಕೊಂಡಿದ್ರೆ, ಸೊ ರನ್ನಿಂಗ್ ಎಕ್ಸಲೆಂಟ್, ಫುಲ್ ಆಫ್ ನಲ್ಲಿ 40 ಮಾರ್ಕ್ಸ್ ಗಳನ್ನ ಗಳಿಸಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ, ನಮ್ಮ ಸಂಸ್ಥೆಗಿರ್ತಕ್ಕಂಥ SSG ಡಿಫೆನ್ಸ್ ಅಕಾಡೆಮಿಯಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈಗಲೇನೆ ಅಡ್ಮಿಷನ್ ಗಳನ್ನ ಮಾಡ್ಕೊಡ್ರಿ. ನಾಳೆನೆ ಬಂದು ಜಾಯ್ನ್ ಆಗ್ರಿ. ಸೊ ಅತಿ ಕಡಿಮೆ ಫೀಸ್ ಅಲ್ಲಿ ನಾವು ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. 2 ಟೈಮ್ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ. ಹಾಸ್ಟೆಲ್, ಕಾಟೋ, ಬೆಡ್, ಫಿಲ್ಟರ್ ವ್ಯವಸ್ಥೆ ಎಲ್ಲನೂ ಕೂಡ ಚೆನ್ನಾಗಿದೆ. ಸೊ ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದೀವಿ, ಡ್ರೈ ಫುಡ್ಸ್ ಕೂಡ ಕೊಡ್ತಾ ಇದೀವಿ. ಅಂದ್ರೆ ನಿಮ್ಗೆ ಪ್ರತಿಯೊಂದು ಫಿಸಿಕಲ್ ಫಿಟ್ನೆಸ್ ಗೆ ಏನ್ ಬೇಕಾಗುತ್ತಾ, ನೀವು ಎಕ್ಸಲೆಂಟ್ ಮಾರ್ಕ್ಸ್ ಅನ್ನ ತಗೊಳ್ಬೇಕು ಅನ್ಕೊಂಡ್ರೆ ಈಗಲೇ ನಮ್ಮ ಸಂಸ್ಥೆಗೆ ಬಂದು ಜಾಯ್ನ್ ಆಗಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಮಗೆ ಯಾವುದೇ ತರಂತ ಡಾಕ್ಯುಮೆಂಟ್ ಗಳ ಇನ್ಫಾರ್ಮೇಶನ್ ಅವ್ರು ನಿಮ್ಗೆ ತಿಳಿಸ್ಕೊಡೋದಿಲ್ಲ. ಜಸ್ಟ್ ಅಡ್ಮಿಷನ್ ಇನ್ಫಾರ್ಮೇಶನ್ ಗಳನ್ನ ಮಾತ್ರ ಕೊಡ್ತಾರೆ. ನಿಮಗೇನಾದ್ರೂ ಡಾಕ್ಯುಮೆಂಟ್ಸ್ ಇನ್ನೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ಸೊ ನಾನೀಗ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಮ್ಗೆ ಕ್ಲಿಯರಿಟಿ ಇರತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.